ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪಾಠ ಹಿಂದಿ ತೊಗೊತಾ ಇದ್ದೀನಿ. ಅದು ಪಾರ್ಟ್ ನಂಬರ್ 4 ಅಭಿನವ ಮನುಷ್ಯ. ಇದರ ಸಾರಾಂಶವನ್ನು ನಾನು ವಿವರಣೆ ಮಾಡ್ತೀನಿ, ಅಂದರೆ ವಿವರಿಸ್ತೀನಿ. ಫಸ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ओके लेट्स स्टार्ट। लेखक परिचय। कवि का नाम रामधारी सिंह दिनकर। काल 0904 to 1974। स्थान बिहार प्रांत का मुरगो जिला। कृति हंकार, रुणका, रस्वती, रामधुनी, चुपचुहा, बापू इत्यादि। अब हम पाठ का अर्थ देखेंगे। अभिमानव मनुष्य में वैज्ञानिक युग और आध्यात्मिक भावना की चर्चे हुए हैं। आज के मानव ने प्रकृति की हर चीज़ पर विजय प्राप्त कर ली है ना। लेकिन दुर्भाग्य है कि हमारा स्वयं को ही नहीं पहचान पाए। हम अपने भाईचारों को नहीं समझ पाए। प्रकृति पर विजय प्राप्त करना मनुष्य की संतान है। मानव के बीच रहने का बंधन मानव की सिद्धि है। जो मानव दूसरे मानव से प्रेम का रिश्ता जोड़कर उसके दूरी के मिटता है, वह मानव कहलाने का अधिकारी होता है। ओके, ಈಗ ನಾವು ಇಂಗ್ಲೀಷಲ್ಲಿ ನೋಡೋಣ. ದ ಪೋಯೆಟ್ ರಾಮಚಂದ್ರ ಸಿಂಹ ದಿನಕರ್ says that modern man has achieved many things. No? So he has found out many secrets of the universe and had established his power and strength. Is it? So his achievements are praiseworthy, but he has lost all human feelings. So the poet says that modern man, however great he may be, he should remain as a human being. He should try to think of the welfare of the society and also of the world. So I think you are understand. So I go to in ಕನ್ನಡ. ಕನ್ನಡದಲ್ಲಿ ಈಗ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಈಗ ನಾವು ಹಿಂದಿನಲ್ಲಿ ನೋಡಿದ್ವಿ, ಇಂಗ್ಲೀಷಲ್ಲಿ ನೋಡಿದ್ವಿ. ಈಗ ಇದೇ ನಾವು ಕನ್ನಡದಲ್ಲಿ ಅರ್ಥನ ಹೇಳ್ತೀನಿ. ಅಭಿನವ ಮನುಷ್ಯ ಎಂಬ ಪದ್ಯಭಾಗದಲ್ಲಿ ವೈಜ್ಞಾನಿಕ ಯುಗ ಹಾಗೂ ಆಧುನಿಕ ಮಾನವನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಪ್ರಸ್ತುತ ಮನುಷ್ಯ ಪ್ರಕೃತಿ ಇರುವ ಪ್ರತಿಯೊಂದು ವಸ್ತುವಿನ ಮೇಲೂ ವಿಜಯವನ್ನು ಸಾಧಿಸ್ತಾನೆ. ಆದರೆ ಒಂದು ವಿವಾದಕರ ಸಂಗತಿಯೆಂದರೆ ಅವನು ತನ್ನ ಸಹಚರನನ್ನು ಸ್ನೇಹ ಭಾವ ಬಂಧುತ್ವವನ್ನು ಕಾಪಾಡಿಕೊಳ್ಳುವುದರಲ್ಲಿ ವಿಫಲ ಆಗಿದ್ದಾನೆ. ಪ್ರಕೃತಿಯ ಮೇಲೆ ವಿಜಯ ಸಾಧಿಸಬೇಕಾದರೆ ಅವನ ಗುರಿಯಾಗಿರುತ್ತೆ. ಈಗ ಮನುಷ್ಯರ ನಡುವೆ ಸೇತುವೆ ನಿರ್ಮಿಸುವುದು ಮನುಷ್ಯನ ಕರ್ತವ್ಯ ಅಲ್ವಾ. ಸೊ ಮನುಷ್ಯನಲ್ಲೇ ಸ್ನೇಹ ಪ್ರೇಮದ ಸಂಬಂಧ ಕಾಪಾಡಿಕೊಳ್ಳುವುದು ಹೇಗೆ? ಅವರ ನಡುವೆ ಅಂತರವನ್ನು ದೂರ ಮಾಡುವುದು ಆಗಬೇಕು ಅಲ್ವಾ. ಸೊ ಇದರಿಂದ
ಮಾನವ ನಿಜವಾದ ಅರ್ಥವನ್ನು ಮನುಷ್ಯನೆಂದು ಕರೆಯಲ್ಪಡುತ್ತಾನೆ. ಇಲ್ಲಾಂದರೆ ಅವನು ಎದಕ್ಕೂ ಕರೆಯೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕವಿಗಳು ಅಭಿನವ ಮನುಷ್ಯ ಎಂಬ ಪಾಠದಲ್ಲಿ ತುಂಬ ಚೆನ್ನಾಗಿ ಮನುಷ್ಯನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ. ನಿಮಗೇನಾದರೂ ಇದರ ಬಗ್ಗೆ ಇನ್ನೂ ಏನಾದರೂ ಕೇಳೋದಿತ್ತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮಗೆ ಇದು ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಮಕ್ಕಳ.